ಇವತ್ತು RCB ಸೋಲ್ಬೇಕಂತೇಳಿ ಯಾವ್ಯಾವ ಕಾಯ್ಕೋದು ಕೂತಿದ್ದಲ್ಲ ಓಸು ಹೆಣಗಳಿಗೆ ಅವನವನ ಆತ್ಮಕ್ಕೆ ಶಾಂತಿ ಸಿಗಲಿ. ಹೆಂಡಿ ಬಿತ್ತಲ್ಲೋ ನಿಮ್ದು ಹೆಂಡಿ ನೀವು ಕುಂಡಿ ಉರ್ಸಿ ಬಿಟ್ಟವಲ್ಲ ಅವ್ನ RCB ಇವತ್ತ ಹೆಡಿಕೆಗೆ ಹೊಡೆದು ಗೊತ್ತೇ ಅವಕ್ಕೂ ಮನಿ ಕಳ್ಸಿದ್ರಲ್ಲ. ಫುಲ್ ಹ್ಯಾಪಿ, ಐ ಆಮ್ ಫುಲ್ ಹ್ಯಾಪಿ. ನಾವು ಅಟ್ಟಲ್ಲ ಫುಲ್ ಖುಷಿ ಆಗ್ಬಿಟ್ಟೈತೆ ನಮ್ಮ. ಇವತ್ತ ನಾವು ಗೆಲ್ಬೇಕಿತ್ತು, ಯೂತ್ರು ಕೂಡ ನಾವು ಗೆಲ್ಬೇಕಿತ್ತು, ಅದು ರನ್ ರೇಟ್ಲಿಂದ ಗೆಲ್ಬೇಕಿತ್ತು. ಮನಿ ಮಠ ಬಂದ್ರೆ ಬಿಡ್ತೀವಿ ನಾವು, ಹೆಡಿಕೆ ಹೊಡೆದು ಕಳಿಸ್ತೀವಿ, ಅದು ಸರ್ವೇ ಸಾಮಾನ್ಯ. ಇದು RCB ಹೊಸ ಅಧ್ಯಾಯ. ಫಸ್ಟಿಗೆ ಇತ್ತದ ಅದ ಟ್ರೈಲರ್ ಇತ್ತದ, ಅದೇ ಪಿಕ್ಚರ್ ಬಾಕಿ ಐತೆ ಅಂತೇಳಿ RCB ತೋರಿಸ್ಕೊಟ್ರು. ಏನು ಮ್ಯಾಚ, ಏನು ಸುದ್ದಿ, ಮಳಿ ಬರ್ತೈತೆ ಅಂತೇಳಿ ಜಗತ್ತು ಜಾಹೀರಾಗಿತ್ತು. ಇವತ್ತು 90% ಮಳಿ ಆಕೈತೆ ಅಂತ ಮಳಿ ಬತ್ತು. ಆ ದೇವ್ರಿಗೂ ಇವತ್ತಿನ ಮ್ಯಾಚ್ ನೋಡಬೇಕಿತ್ತು. ಅದಕ್ಕೆ ನಾ ಇವತ್ತು ಮಳಿನೇ ಬರೋದು ಬೇಡ, ಇವತ್ತು RCB ಮ್ಯಾಚ್ ನೋಡ್ಬೇಕಂತೇಳಿ ದೇವ್ರು ಸುಖ ಕಾಯ್ಕೋತ ಕೂತಿದ್ದ. ಅದಕ್ಕೆ ಮಳಿ ಬರ್ಲಿಲ್ಲ, RCB ಗೆದ್ರು. ಅವನವ್ನು ಏನು ಕ್ರೇಜ್ RCB ಗತ್ತ, ಅವನವನ ದೇಶಕ್ಕೆ ಗೊತ್ತ. ಅವನವ್ನು 6 ಹೊಡೆದ ಅವಕ್ಕೆ ಹೆಡಿಕೆ ಮುರಿದ ಅವಕ್ಕೆ ಮನಿ ಕಳ್ಸಿದ್ರು. RCB ಫ್ಲಾಪಿಗೆ ಹೋದ್ರು. ಅವನವ್ನು ಉಳ್ಕಿದ ಮ್ಯಾಚ್ ಹೊಯ್ಕೊತ್ತೋಲಿ. ಇವತ್ತು ಗೆದ್ದಾರಲ್ಲ, ನಮಗ ಫೈನಲ್ ಗೆದ್ದಾಟ ಖುಷಿ ಆಗೈತಿ. ಫುಲ್ ಹ್ಯಾಪಿ. RCB ಅವನವ್ನು ಗೆದ್ದಾರಲ್ಲ, ಫೈನಲ್ಗಿಂತ ಹೆಚ್ಚಿನ ಗೆದ್ದಂಗ ಆಗೈತ್ರಿ. ಇವತ್ತು ಹಾಲು ಕುಡ್ದಷ್ಟು ಖುಷಿ ಆಗೈತೆ. ಅಭಿಮಾನಿಗಳು ಎಷ್ಟು ಖುಷಿ ಆಗೈತೆ ಅನ್ನುವಂಥದ್ದು ಕಮೆಂಟ್ ಹಾಕ್ತಾರೆ ನೋಡ್ರಿ. ಹೋದ್ರ ಅವ್ರು ಕಮೆಂಟ್ ಗೆಚ್ಚಿ ಗಿಳಿ ಜೈ RCB.